ದೋಸ್ತ್ ಏನ್ ವಿಚಾರ ಮಾಡತ್ತಿದೇವ್? ಆದ್ರ ಬಸ್ ಡ್ರೈವರ್ ಆಗ್ಬೇಕು ನೋಡು. ಹೌದಾ, ಯಾಕ? ನಮ್ಮ ಊರಾಗ ನಾ ಒಂದ್ ಹುಡುಗಿನ ಗಾಡಿ ಮೇಲೆ ಕುಣ್ಸೋಮನಿ ಅಂದ್ರೆ ಎಲ್ಲಾರು ಚಪ್ಪಲಿ ಹೊಡಿತಾರು. ಆದ್ರ ನಮ್ಮ ಊರಾನಗರು ಹುಡುಗಿಯಾರನೆಲ್ಲ ಬಸ್ ಡ್ರೈವರ್ ಕುಣ್ಸೊಂಡ್ ಬರ್ತಾನು. ಅವ್ನ್ ಏನು ಅನ್ನಂಗಿಲ್ಲ. ಏನ್ ಪ್ರಾಬ್ಲಮ್ ಅದಪ್ಪ? ಏನ್ ತ್ರಾಸ ಆತೈತಿ? ಏನು ಇಲ್ರಿ ಡಾಕ್ಟ್ರಮ್ಮ, ಬರೇ ನನಗ ಬೆಳಗಾನ್ ರಾತ್ರಿ ನಿದ್ದೆ ಬರ್ಲಾತದ್ರಿ. ನಿದ್ದೆ ಬರಾಕತ್ತದ? ಯಾವ್ದು ಮೊಬೈಲ್ ಯೂಸ್ ಮಾಡ್ತೇಪ್ಪ ನೀನು? ನೋಕೆ 1100 ರೂಪಾಯಿದ್ರಿ. 1100 ರೂಪಾಯಿ ಮೊಬೈಲ್ ಯೂಸ್ ಮಾಡ್ತಿ? ಏನೂ ಇಲ್ಲ, ಒಂದು ಸ್ಮಾರ್ಟ್ ಫೋನ್ ಬರೆದು ಕೊಡ್ತೀನಿ. ಅದ್ರೊಳಗ ವಾಟ್ಸಪ್, ಫೇಸ್ಬುಕ್, ಟಿಕ್ಟಾಕ್ ಇನ್ಸ್ಟಾಲ್ ಮಾಡ್ಕೊ. ಹ್ಞೂ ರೀ. ಎಲ್ಲ ಠೀಕ್ ಆಗ್ತದ, ಆಯ್ತಾ? ಹಾ ರೀ. ತಿಂಗ್ಳಿಗೆ 50-60 ಸಾವಿರ ತಗೊಳ್ಳೋ ಒಬ್ಬ ಗೌರ್ಮೆಂಟ್ ಆಫೀಸರ್ ದಿನಕ್ಕೆ 300 ರೂಪಾಯಿ ದುಡಿಯೋ ಒಬ್ಬ ರೈತನ ಹತ್ರ ಹೋಗಿ ಲಂಚ ಇಸ್ಕೊಂಡ್ರೆ ನೀನ್ ಓದಿರೋ ವಿದ್ಯೆಗೆ ಏನೋ ಬೆಲೆ ಬಂತು ಲೇ. ಕಾಲ ನಿನ್ನ ಬೇಡುವೆನು ಸ್ವಲ್ಪ ಹಿಂದೆ ಸರಿದು. ರೀ, ದೀಪಾವಳಿ ಬಂತು, ನನಗೆ ಮಕ್ಕಳಿಗೆ ಬಟ್ಟೆ ತಗೊಂಡಿಲ್ಲ, ಕೈಯಲ್ಲಿ ಹಣ ಇಲ್ಲ, ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಿಲ್ಲ. ನೀವೇ ಏನಾದ್ರೂ ಮಾಡ್ಬೇಕಷ್ಟೇ. ನಾನು ಸತ್ತು ಹೋದದಾಯ್ತಾ, ದುಬೈಗೆ ಹೋದದಲ್ಲ. ಜೀವ ಇರುವಾಗಂತೂ ನೆಮ್ಮದಿ ಕೊಡ್ಲಿಲ್ಲ. ಇಲ್ಲಿ ರೀ, ಈ ಮೆಡಿಕಲ್ ಶಾಪು ಮತ್ತ ವೈನ್ ಶಾಪಿಗೆ ಏನ್ ಡಿಫ್ರೆನ್ಸ್? ಮೆಡಿಕಲ್ ಶಾಪ್ ಅಂದ್ರ ಒಂಥರ ಗರ್ಲ್ ಫ್ರೆಂಡ್ ಇದ್ದಂಗ, ಎಕ್ಸ್ಪೈರಿ ಡೇಟ್ ಇರುತ್ತೆ ಅದಕ್ಕೆ. ವೈನ್ ಶಾಪ್ ಅಂದ್ರ ಹೆಂಡ್ತಿದ್ದಂಗ, ಹಳೇದಾದಂಗ ತಿಳಿ ಏರಿ ಕುಂದಿರ್ತೈತಿ. ಅಂಕಲ್, ನಿಮ್ಮ ಮಗಳು ಭಾಳ ಇಷ್ಟ ಆಗಲ್ರಿ ನನಗೆ. ನಾ ನಿಮ್ಮ ಮಗಳು ಕೈ ಹಿಡಿಬೇಕಂತೇಳಿ ಬಂದೀನಿ. ಕೈ ಹಿಡಿತಪ್ಪ, ಇವತ್ತು ಕೈ ಹಿಡಿತೀನಿ ಅಂತ ಹೇಳಿ ಬಂದವ ನಾಳೆ ಕಾಲು ಹಿಡಿಬೇಕಾಕತ್ತಪ್ಪ. ಭಾಳ ಡೇಂಜರ್ ಅದಳು ಆಕಿ. ನಾನು ಅಡ್ಗೆ ಮಾಡ್ಬೇಕಾದ್ರೆ ಯಾರು ನೋಡಲ್ಲ, ಬಟ್ಟೆ ಒಗ್ದು ಅದನ್ನ ಮಡ್ಸಿಡ್ಬೇಕಾದ್ರೂ ಯಾರು ನೋಡಲ್ಲ. ಆಮೇಲೆ ಪಾತ್ರೆ ತಿಕ್ತಾನೇ ಇರ್ತೀನಿ, ತೊಳಿತಾನೇ ಇರ್ತೀನಿ, ಆದ್ರೂ ಯಾವ ನನ್ ಮಕ್ಳಿಗೂ ಕಣ್ಣಿಗೆ ಕಾಣಲ್ಲ. ಕಸ ಗುಡ್ಸಿ ಮನೆ ಒರೆಸ್ಬೇಕಾದ್ರೂ ಯಾರು ನೋಡಲ್ಲಪ್ಪ. ಮನೆ ಕೆಲಸ ಎಲ್ಲ ಮುಗಿಸಿ ಒಂದ್ 5 ನಿಮಿಷ ಮೊಬೈಲ್ ಇಟ್ಕೊಂಡು ಕೂತ್ಕೊಂಡ್ರೆ ಏನ್ 24 ಗಂಟೆ ಯಾವಾಗ್ಲೂ ಮೊಬೈಲ್ ಇಟ್ಕೊಂಡೇ ಕೂತಿರ್ತೀಯ? ಈ ರೋಸ್ ಡೇ, ಹಗ್ಗಿ ಡೇ, ಕಿಸ್ ಡೇ, ಚಾಕ್ಲೇಟ್ ಡೇ, ಟೆಡ್ಡಿ ಡೇ, ಗಿಡ್ಡಿ ಡೇ, ಊರ್ ಸುಡ್ಗಾಡ್ ಡೇ, ಲಾಸ್ಟಿಗೆ ಲವ್ ಡೇ, ಇದನ್ನೆಲ್ಲ ಲವರ್ಸ್ ಗಳು ಅಷ್ಟೇ ಮಾಡಾಕುಂತಾರೆ. ಆದ್ರೆ ನಾವು ಸಿಂಗಲ್ಸ್, ಹೇಳಿ ಗುಟ್ಕಾ ಲವರ್ಸ್, ನಾವು ದಿನ ಒಂದೊಂದ್ ಡೇ ಮಾಡಾಕುಂತೇವಿ. ವಿಮಲ್ ಡೇ, ಸಿದ್ದು ಡೇ, ತಾರ್ ಡೇ, ಅವನ 7 ರೂಪಾಯಿ ಒಂದಿದ್ದ 10 ರೂಪಾಯಿ ಒಂದಾಗೈತಿ. ಸಣ್ಣ RMD ಡೇ, ಇವು ಯಾವ ತೋಣಕ್ ನಮ್ ಕಿಶೆದಾಗ 1 ರೂಪಾಯಿ ಇಲ್ಲಾರ್ದಾಗೆ ಅವಾಗ ನಾವು ಮಾಡ್ತೀವಿ ಸುಣ್ಣ ತಂಬಾಕ್ ಡೇ. ಏನು ಅಣ್ಣ, ನಿಮ್ದು ಹಳೆ ಬ್ಯಾಲೆನ್ಸ್ 8,000 ಐತೆ, ಕಟ್ಟಿ. ಕಟ್ಟಲ್ಲ. ಯಾಕೆ ಕಟ್ಟೋದಿಲ್ಲ? ಸರ್ಕಾರ ಕರೆಂಟ್ ಫ್ರೀ ಅಂತ ಹೇಳಿಲ್ವಾ, ಅದಕ್ಕೆ ಕಟ್ಟಲ್ಲ. ಸರ್ಕಾರ ಬಸ್ ಚಾರ್ಜ್ ಫ್ರೀ ಅಂತ ಹೇಳೈತೆ, ಹಂಗಂತ ನಿನ್ ಹೆಡ್ತಿನ ಕಂಡರ ಜೊತೆ ಕಳಿಸ್ಬಿಡು. ಅಪ್ಪ, ಒಂದ್ ದೊಡ್ಡ ನಾಯಿನ್ ತಾಮನ್ ಸಾಕನೇನಪ್ಪ? ಆಲ್ರೆಡಿ ನಮ್ಮ ಮನ್ಯಾಗ ಒಂದ್ ದೊಡ್ಡ ನಾಯಿ ಐತಲ್ಲಮ್ಮ, ಪಕ್ಕಕ್ಕ ಕುಂತೈತಲ್ಲಮ್ಮ. ಇದಕ್ಕಿಂತ ದೊಡ್ಡ ನಾಯಿ ಬೇಕಾ? ಮ್ಯಾಥಮೆಟಿಕ್ಸ್ ಈ ಸಬ್ಜೆಕ್ಟ್ ನಾವು ಎದಕ್ಕೆ ಕಲಿತು ಅನ್ನೋದು ಗೊತ್ತಿಲ್ಲ, ಕಲಿಸ್ತಾರಿಗೆ ಎದಕ್ಕೆ ಕಲಿಸಿವಿ ಅನ್ನೋದು ಗೊತ್ತಿಲ್ಲ. ಅವ್ರು ಕಲಿಸಿದ್ರೆ ನಾವು ಕಲಿತೀವಿ, ಅವ್ರಿಗೆ ಪಗಾರ ಬರ್ತಾ, ನಮಗೆ ಎಕ್ಸಾಮ್ನಾಗ ಮಾರ್ಕ್ಸ್ ಬರ್ತಾವೆ. ಇಷ್ಟು ಬಿಟ್ರೆ ಎಲ್ಲಿ ಅಂದ್ರೆ ಎಲ್ಲಿ ಯೂದಾಗಂಗಿಲ್ಲ ಇದು. ಈ ಕೂಡ್ಸೋದು, ಬಾಗ್ಸೋದು, ಗುಣಸೋದು, ಕಳಿಯೋದು, ಈ 4 ಬಿಟ್ರೆ ಈ ಸಬ್ಜೆಕ್ಟ್ನಾಗ ಉಪಯೋಗ ಆಗುವಂಥದ್ದು ಏನಂದ್ರೆ ಏನೇ ಇಲ್ಲ. ನೀರ ಸಂಬಂಧ ಏನಾರ ಯೂಸ್ ಮಾಡಕತ್ತೀವಿ ಈ ಸಬ್ಜೆಕ್ಟ್ನ? ಇಲ್ಲ. ಹೆಣ್ಣು ನೋಡಕೋದ ನಿನಗೆ ಪೈಥಾಗೋರಸ್ ಪ್ರಮೇಯ ಬಂದ್ರೆ ಅಷ್ಟ ನಿನಗೆ ಏನ್ ಕೊಡ್ತೀವಿ ಅಂತ ಹೇಳಿ ಯಾರು ಹೇಳಕತ್ತಾರನ? ಇಲ್ಲ. ಇನ್ನು ಎಕ್ಸಾಮ್ನಾಗ ಕ್ವಶನ್ ಕೇಳ್ತಿರ್ತಾರ, ಆ ಎಕ್ಸ್ ಕಂಡಿಡ್ರಿ, ಈ ಎಕ್ಸ್ ಕಂಡಿಡ್ರಿ. ನಿಮ್ಮೋರ್ ನಮ್ಮ ಎಕ್ಸ್ ನ ನಾವು ಕಂಡಿಡ್ದಾಗ ನೀನು ಈ ಎಕ್ಸ್ ಎಲ್ಲಿಂತ ಕಂಡಿಡ ನಾವು? ಕೊನೆದಾಗ ನಾ ಹೇಳೋದು ಒಂದ ಮಾತು, ನನ್ನ ಮಗಂದ್ ಈ ಗಣಿತ ಸಬ್ಜೆಕ್ಟ್ ಬ್ಯಾನ್ ಆಗ್ಬೇಕು. ಅಣ್ಣಾರ ಫೋಟೋ ತೆಗಿಬೇಕು, ಈ ಕಡೆ ನೋಡ್ರಿ. ಸ್ವಲ್ಪ ಸ್ಮೈಲ್ ಕೊಡ್ರಿ, ಇನ್ನೂ ಸ್ವಲ್ಪ ನಗ್ರಿ. ಯಾಕ್ರಿ ಅಣ್ಣ ನಗಲಾಗಿರ್ಲ? ನನ್ನ ಮದುವೆ ಆಗೈತ್ರಿ. ಈ ಮಾತ ನನ್ನ ಕ್ಲೋಸ್ ದೋಸ್ತಗೆ. ನಿನಗೆ ಯಾವ ಹುಡುಗಿಯಾರು ಮೆಸೇಜ್ ಮಾಡಂಗಿಲ್ಲ ಅಂತಂದ್ರೆ ಇನ್ಸ್ಟಾಗ್ರಾಮ್ ಯಾಕೆ ಇಟ್ಕೊಂಡಿದ್ಯೋ ದೋಸ್ತ? ನೀ ಒಂದು ಕೆಲಸ ಮಾಡು, ನೀ ಯೂಟ್ಯೂಬ್ನಾಗ ಹೋಗಿ ದೇವ್ರದು ಭಜನೆ ಕೇಳು. ರೀ, ಎಷ್ಟ್ ಸಲ ಹೇಳಿದೀನಿ ಊಟ ಮಾಡುವಾಗೆಲ್ಲ ಆ ತರ ಎಲ್ಲ ಮಾಡ್ಬಾರ್ದು ಅಂತ. ಅಮ್ಮೋರೆ, ನನ್ಗೂ ಹೇಳಿ ಹೇಳಿ ಸಾಕಾಗೋಯ್ತು, ನೀವಾರ ಒಂಚೂರು ಬುದ್ಧಿ ಹೇಳಿ. ಇಲ್ಲೇ ಕೆಲಸ ಮಾಡೋದು ನೀವು? ಮಾಲಕ್ ನೋಡ ಪಗಾರ ದಿವಸಕ್ಕೆ 800 ರೂಪಾಯಿ. ಮಾಲಕ ಊಟ ಕೊಡ್ತಾ, 2 ಟೈಮ್ ಚಾ ಕೊಡ್ತಾ, ಎಲ್ಲಾ ವ್ಯವಸ್ಥೆ ಐತಿ.
ನಡಿ ಡ್ರೆಸ್ ಚೇಂಜ್ ಮಾಡಿ ನಡಿ. ಅಣ್ಣ ಅದು ವಿಮಲ್ ನಿಮ್ ಮಾಲಕ್ ಕೊಡ್ತಾನೆ ನಾವ್ ತಗೊಂಡ್ ಬರೋದು. ವಿಮಲ್ ಅದೆಲ್ಲ ಅಲೌಡ್ ಇಲ್ಲಿ. ನಾನ್ ನಾಳೆಯಿಂದ ನಿಂಗ್ ಭೇಟಿ ಆಗಾಕ ಆಗಂಗಿಲ್ಲ. ಯಾಕ? ನಿಮ್ ಓಣ್ಯಾನ್ ಹುಡುಗರು ಬಾಳ್ ಡೇಂಜರ್ ಅದಾರ. ಏನಾಯ್ತು? ನನ್ ಹಿಂದ ನಾಯಿ ಬಿಡ್ತಾರೋ ಮತ್ ಹೇಳ್ತಾರೋ ಪ್ರೀತಿ ಮಾಡಬಾರದು, ಮಾಡಿದರೆ ಜಗಕ್ಕೆ ಎದರಬಾರದು. ಇಲ್ಲಿ ಬಾರ. ಏನಕ್ಕ? ಪ್ರೀತಿ ಕುರುಡದ ಅಂತೀರಿ, ಆಯ್ತು ಒಪ್ಕೊಳ್ಳೋಣ ಕುರುಡಿ ಐತಿ. ಆದ್ರ ಓಡ್ ಹೋಗೋಳಾಗ ರೋಡ್ ಹೆಂಗ್ ಕಾಣಿಸ್ತದಲ್ರಿ ನಿಮಗ? ಇಲ್ಲ ಯಾರ್ದರೆ ಬಡ್ಡೆ ಇತ್ತಂದ್ರ ಪಾರ್ಲೆ ಬಿಸ್ಕಿಟ್ ಯಾಕೆ ತರ್ತೀರಿ? ಬುದ್ಧಿ ಐತೇನ್ ಇಲ್ಲ ನಿಮಗೊಂದ್ ಜರ ರೀ. ಪಾರ್ಲೆ ಬಿಸ್ಕಿಟ್ ಯಾರಿಗ ಹೋಯ್ತಾರ? ಆರಾಮ್ ತಪ್ಪದವ್ರಿಗೆ ಹೋಯ್ತಾರ. ನಿಮ್ಮ ಕೇಸಬಾಯಿಗಳು ತಂದ್ ನಡಮಧ್ಯಾನ್ದಾಗ ಇಡ್ಲಿ ನಿಮ್ಮ ಆ ಬಿಸ್ಕಿಟ್ಗಳು ತರ್ತೀರಿ. ಹುಟ್ಟಬಾದ ಮರದಿನ್ ನಮ್ ಚಿಕ್ಕೋಳ ಆರಾಮ್ ತಪ್ಪಿ ಹೋತಾವ್ ಕೋಡಿಗೋಳೆ. ಪೆನ್ನ ನೋಟ್ಬುಕ್ ಸುಟ್ಟಾವ ತಂದ್ರ ಪೆನ್ನ ನೋಟ್ಬುಕ್ ತೊಗೊಂಬರ್ರಿ. ಒಲ್ಲಾಯ್ತು 10 ರೂಪಾಯಿ ಕೊಟ್ಟವ್ರಿ. ಅದನ್ನೂ ಇಲ್ಲ ನಮ್ದೇ ಕೇಕ್ ತಿಂದ ಗಪ್ಪಾಗೋರಿ. ಒಂದೇ ಪಾರ್ಲೆ ಬಿಸ್ಕಿಟ್ ತಂದ್ರಿ ನೋಡ್ರಿ ನಿಮ್ಮ ಕರೇನಿ. ಯಾಕೋ ಹಿಂಗ್ ಬೇಜಾರ ಕೂತಿದೀಯಾ? ಬೆಳಿಗ್ಗೆ ಬಸ್ ಸ್ಟಾಪ್ ಅಲ್ಲಿ ಒಂದ್ ಹುಡುಗಿ ನೋಡ್ದೆ, ಯಾಕೋ ಮನ್ಸಲ್ಲಿ ಒಂಥರ ಲವ್ ಆದಂಗ ಆಯ್ತು. ಇರ್ಲಿ ಯಾವ್ದಕ್ಕೂ ಮೆಮೊರಿ ಸ್ವೀಟ್ ಆಗಿ ಅನ್ಬಿಟ್ಟು ಚಾಕ್ಲೇಟ್ ತಗೊಂಡೋಗಿ ಕೊಟ್ಟು ಐ ಲವ್ ಯು ರೀ ಅಂತಂದೆ. ಅವಳು ಇನ್ನೂ 2 ಇದ್ರೆ ಕೊಡಿ, ಮನೇಲಿ ಮಕ್ಳವೇನ್ ಬಿಡ. ಹುಡುಗಿ ನೋಡಕ್ ಹೋಗಿದ್ದಲ್ಲ, ಏನಾಯ್ತು? ಹೋಗಿದ್ದೆ, ಬೈದ್ ಕಳ್ಸ್ಬಿಟ್ರಪ್ಪ. ಯಾಕೆ, ಏನಾಯ್ತು? ಹುಡುಗನಿಗೆ ಎಣ್ಣೆ ಹೊಡೆಯೋ ಅಭ್ಯಾಸ ಇದೆಯಾ ಅಂತ ಕೇಳಿದ್ರು. ಅದಕ್ಕೆ ಹುಡುಗಿ ನೋಡೋ ಕಾರ್ಯಕ್ರಮ ಮುಗಿದ್ ಬಿಡ್ಲಿ, ಆಮೇಲೆ ಬೇಕಂದ್ರೆ ಕೂತ್ಕೊಳ್ಳೋಣ ಅಂದೆ. ಅದು ರೀ, ನೀವು ಕೆಟ್ಟದ್ದನ್ ಬಿಟ್ಟು ಬಿಡ್ರಿ. ಏನ್ ಹುಚ್ಚರಂಗ್ ಮಾತಾಡಕತ್ತೀಯ ನೀನ? ನಿನ್ನ ಒಟ್ಟ ಬಿಡುದಿಲ್ಲ ನಾನು, ಸಾಧ್ಯನೇ ಇಲ್ಲ. ಕುಡಿಲಿ ಅಪ್ಪ, ಏನಾಗಂಗಿಲ್ಲ ಕುಡಿ. ಮೂಲಿ ಏನಾಗಂಗಿಲ್ಲ, ಒಂಥರ ಜ್ಯೂಸ್ ಇದ್ದಂಗಿರತ್ತ. ಏನಾಗಂಗಿಲ್ಲ ಕುಡಿ, ಏನಾಗಂಗಿಲ್ಲ. ವಾಲಿಲಿ ಅಪ್ಪ, ಸತ್ರು ಕುಡಿಯಂಗಿಲ್ಲ ಅಣ್ಣ, 3 ಸತಿ ನೋಡಂಗಿಲ್ಲ, ಕುಡಿಯಂಗಿಲ್ಲ. ವಾಲ್ಯ ಅಣ್ಣ ಕುಡಿಲಿ, ಏನಾಗಂಗಿಲ್ಲ ಅಣ್ಣ, ಕುಡಿ ಏನಾಗಲ್ಲ. ವಾಲಿಲಿ ಅಣ್ಣ, ವಾಲ್ಯ ಒಟ್ಟ ವಾಲ್ಯ ಅಣ್ಣ. ಹಾಕರ್ಲಿ ಇನ್ನೊಂದ್ 2 ರೂಪಾಯಿ. ನಾವು ಸಣ್ಣವ್ರಿದ್ದಾಕ್ರ ಈ 4G 3G 5G ಇರ್ಲಿಲ್ಲ. ಅವಾಗಿರು 2 ಒಂದು ಅಪ್ಪಾಜಿ, ಒಂದು ಗುರೂಜಿ. ಒಂದು ಮಸಡಿಗೆ ಸೊಡಲ್ಲತ್ತ ಬಿಟ್ರು ಅಂತ ತಿಳ್ಕೊರಿ, ಎಲ್ಲಾ ನೆಟ್ವರ್ಕ್ ಜಾಗದ ಮ್ಯಾಗ ಬಂದ್ಬಿಡ್ತಿದ್ದು. ಅಣ್ಣ ಏನ್ ಕ್ಲೈಮೇಟ್ ನೋಡಿ ಸಾಕಾಗದಪ್ಪ. ಯಾಕಲ್ಲ, ಏನಾಯ್ತು? ಫ್ಯಾನ್ ಹಚ್ಚಿರ ಚಳಿ ಬಿಡ್ಲತ್ತ, ಫ್ಯಾನ್ ಬಂದ್ಬಿಟ್ರೆ ಶೆಕಿ ಬಿಡ್ಲತ್ತ. ಏನ್ ಮಾಡಿ ಹೇಳ? ಒಂದ್ ಕೆಲಸ ಮಾಡಿ, ಅದೇ ಫ್ಯಾನಿಗೆ ಉರ್ಲಾಕೊಂಡು ಸತ್ತು ಬಿಡು. ಏನು ಮಾಮ ಮಂದಿ ಮದುವೆಗೆ ಬಂದು ಊಟ ಮಾಡೋದಾಯ್ತು, ನಮ್ಮ ಮದುವೆಗೆ ಯಾವಾಗ ಊಟ ಮಾಡ್ಸೋಮ? ಮಾಡ್ಸಮ್ ಸದ್ಯಕ್ಕೆ ಜಾಮೂನ್ ತಿನ್ನು. ನಿನ್ನ